ನಮಸ್ಕಾರ ರೈತ ಬಂದವರೇ. ಸೊ ಈಗಾಗಲೇ ನೀವು ಮಳೆ ಕೊರತೆಯಿಂದ ನೀವು ಆಲ್ರೆಡಿ ಬೇಸತ್ತು ಹೋಗಿದ್ದೀರಾ. ಸೊ ಆದ ಕಾರಣ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂಗಾರು 2026 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿಬಿಟ್ಟು ಇನ್ನೇನು ಕೊನೆ ದಿನಾಂಕ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಎಲ್ಲ ರೈತ ಬಾಂಧವರು ಆದಷ್ಟು ಬೇಗ ಈ ಫಸಲ್ ಬಿಮಾ ಯೋಜನಾ ನಿಮ್ಮ ಕ್ರಾಪ್ ಇನ್ಶೂರೆನ್ಸ್ ಅಂತ ಏನಂತಾರೆ ಅದನ್ನು ಸರಿಯಾದ ಸಮಯದಲ್ಲಿ ನೀವು ಅಂತಹ CHC ಸೆಂಟರ್ ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು, ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ RSK ಹತ್ತಿರದ RSKಗೆ ಹೋಗ್ಬಿಟ್ಟು ಭೇಟಿ ಮಾಡಿ ಆಯಾ ಬೆಳೆಗಳಿಗೆ ಆಯಾ ರೇಟನ್ನು ಒಂದು ನಿಗದಿಪಡಿಸಲಾಗಿದೆ. ಅದರ ಪ್ರಕಾರ ನೀವು ಅದನ್ನು ಕಟ್ಟಬೇಕಾಗುತ್ತೆ. ಉದಾಹರಣೆ ನೋಡಿರ್ಬೋದು, ನೀವು ಹೆಸರು ಕಾಳು ಮಳೆಯಾಶ್ರಿತ ಮತ್ತು ಈರುಳ್ಳಿ ನೀರಾವರಿ ಆಯಿತು ಅಂತಂದರೆ ನಿಮಗೆ ವಿಮೆ ಮೊತ್ತ ರೂಪಾಯಿ ಬಂದ್ಬಿಟ್ಟು 39,700 ರೂಪಾಯಿ ಇದೆ. ಸೊ ಅದು ರೈತರ ವಿಮಾ ಕಂತು ಶೇಕಡ 2% ಇರುತ್ತದೆ. ರೈತರ ವಿಮಾ ಕಂತು ರೂಪಾಯಿಗಳಲ್ಲಿ 794 ರೂಪಾಯಿ ಕಟ್ಟಬೇಕಾಗುತ್ತೆ ನೀವು. ಸೊ ಈ ಹೆಸರು ಕಾಳು ಮತ್ತು ಈರುಳ್ಳಿ ನೀರಾವರಿಗೆ 15ನೇ ತಾರೀಕು ಇದೆ, ತಿಂಗಳು 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದೇ ಥರ ಇದು ಬಂದ್ಬಿಟ್ರೆ ಮುಸುಕಿನ ಜೋಳ, ಸಜ್ಜೆ, ಸಾವೆ, ತೊಗರಿ, ಹುರುಳಿ, ಸೂರ್ಯಕಾಂತಿ, ನೆಲಗಡಲೆ ಇವೆಲ್ಲದಕ್ಕೂ ಕೂಡ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು 31ನೇ ತಾರೀಕು, ಜುಲೈ 31ನೇ ತಾರೀಕು ಇದೆ. ಅದಾದಮೇಲೆ ರಾಗಿ ನೀರಾವರಿ ಮತ್ತು ರಾಗಿ ಮಳೆಯಾಶ್ರಿತ ಮತ್ತು ನವಣೆ ಬೆಳೆ ಇತ್ತು ಅಂತಂದರೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 14 ತನಕ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಕಟ್ಟಬೇಕು ಅಂತಂದರೆ ನೀವು ಹತ್ತಿರದ CHC ಸೆಂಟರ್ ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು, ಈ ಎಲ್ಲ ಕಡೆ ಹೋಗ್ಬಿಟ್ಟು ನಿಮ್ಮ ಬೆಳೆ ವಿಮೆಯನ್ನು ಕಟ್ಬೋದಾಗಿದೆ. ಧನ್ಯವಾದ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಕೃಷಿ ಯೋಜನೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ಧನ್ಯವಾದಗಳು.